ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. घर में सफेद नमक तो है, फिर प्यूरो क्यों? क्योंकि प्यूरो हेल्दी है। हेल्दी कैसे? प्यूरो को ब्लीच करके सफेद नहीं किया जाता। फ्री फ्लोइंग बनाने के लिए केमिकल्स नहीं मिलाए जाते। और प्यूरो में है कुदरती आयोडीन, ऊपर से नहीं मिलाया जाता। सुपर! प्यूरो हेल्दी सॉल्ट। हमारे घर तो प्यूरो आ गया, क्या आपके घर आया? ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಹನುಮ ರಥ ಯಾತ್ರೆ ಇಂದು ಮುಂಡಗೋಡು ನಗರಕ್ಕೆ ಆಗಮಿಸಿದಾಗ ಉತ್ಸಾಹದಿಂದ ರಥವನ್ನು ಬರಮಾಡಿಕೊಂಡು ಸ್ವಾಗತ ಕೋರಲಾಯಿತು. ಶ್ರೀರಾಮ ಹಾಗೂ ಅಯೋಧ್ಯೆಯ ಕುರಿತ ವಿಡಿಯೋವನ್ನು ಅತ್ಯಂತ ಭಕ್ತಿಭಾವದಿಂದ ಜನ ವೀಕ್ಷಿಸಿದರು. ಸಿದ್ದಾಪುರ ತಾಲೂಕಿನ ಹೆಗ್ಗರಣಿ ತೋಟವೊಂದಕ್ಕೆ ಬಂದಿದ್ದ ಕಾಳಿಂಗ ಸರ್ಪವನ್ನು ಉರಗ ತಜ್ಞ ಪ್ರಶಾಂತ್ ಹುಲೇಕಲ್ ಅವರು ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಅರಣ್ಯವಾಸಿಗಳ ಅರಣ್ಯ ಭೂಮಿ ಹಕ್ಕಿನ ಹೋರಾಟವು 2023ನೇ ಇಸ್ವಿಯಲ್ಲಿ ವಿಭಿನ್ನವಾಗಿ ಪರಿಸರ ಜಾಗೃತಿ ಹಾಗೂ ಭೂಮಿ ಹಕ್ಕಿಗೆ ಸಂಘಟನಾತ್ಮಕ ಹೋರಾಟಗಳು ಐತಿಹಾಸಿಕ ದಾಖಲಾರ್ಹ ಹೆಜ್ಜೆಗಳಾಗಿ ಗುರುತಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷರಾದ ರವೀಂದ್ರ ನಾಯಕ್ ಹೇಳಿದ್ದಾರೆ. 2023 ವಿಭಿನ್ನ ರೀತಿಯ ಸರ್ಕಾರದ ಒತ್ತಡದ ಹಿನ್ನೆಲೆಯಲ್ಲಿ ಬಹಳ ಪರಿಣಾಮಕಾರದ ಹೋರಾಟದ ಹೆಜ್ಜೆಗಳನ್ನು ನಾವು ಇವತ್ತು ಗುರುತಿಸಬಹುದಾಗಿದೆ. ಫೆಬ್ರವರಿ 10ರಂದು ಬೆಂಗಳೂರು ಅಧಿವೇಶನ ಸಂದರ್ಭದಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಇರಬಹುದು, ತದನಂತರ ಲಕ್ಷ ವೃಕ್ಷ ಗಿಡ ನೆಡುವ ಅಭಿಯಾನವನ್ನ ಇಡೀ ಜಿಲ್ಲೆಯಾದಂಥ ಅರಣ್ಯವಾಸಿಗಳೇ ಗಿಡಗಳನ್ನು ನೆಟ್ಟು ಪರಿಸರ ಜಾಗೃತಿ ಮಾಡಿರುವಂತಹ ಕಾರ್ಯಕ್ರಮ ಇರಬಹುದು, ಜಿಲ್ಲೆಯಾದಂಥ ಅರಣ್ಯವಾಸಿಗಳ ಮೇಲೆ ನಡೆದಿರುವಂತಹ ದೌರ್ಜನ್ಯ ಕುರಿತು ಅರಣ್ಯ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕದಿರಬಹುದು, ಕಸ್ತೂರಿ ರಂಗನ ವರದಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು 706 ಹಳ್ಳಿಗಳು ಸೇರಿಸಿರುವುದನ್ನ ನಾವು ಪ್ರತಿಭಟನಾತ್ಮಕವಾಗಿ ಇಡೀ ಜಿಲ್ಲೆಯಲ್ಲಿ ಲಕ್ಷ ಕುಟುಂಬದಿಂದ ಆಕ್ಷೇಪ ಪತ್ರವನ್ನು ಸಲ್ಲಿಸದಿರಬಹುದು. ಈ ರೀತಿಯಾಗಿ ವಿಭಿನ್ನವಾದ ಹೋರಾಟವನ್ನ ವಿಭಿನ್ನ ರೀತಿಯ ನಾವು ಸಂಘಟನಾತ್ಮಕವಾಗಿ ಇವತ್ತು ನಾವು ಈ ಒಂದು ಕ್ರಿಯೆಯಲ್ಲಿ 2023ರ ಹೋರಾಟದ ಹಿನ್ನೆಲೆಯಲ್ಲಿ ಮತ್ತು 2023 ಹೋರಾಟದ ಇತಿಹಾಸದ ಪುಟಗಳಿಗೆ ಸೇರಿದೆ ಅಂತ ಹೇಳಲಿಕ್ಕೆ ಒಂದು ದಾಖಲಾರದವಾದ ಪರಿಣಾಮಕಾರವಾದ ಹೋರಾಟದ ಸಾಂಘಿಕವಾದ ಸಂಘಟನಾತ್ಮಕ ಹೋರಾಟಕ್ಕೆ ನಾವು 2020 ಮುಗಿಸಿದ್ದೇವೆ.
2024ಕ್ಕೆ ಇನ್ನೂ ಹೆಚ್ಚಿನ ಪರಿಣಾಮಕವಾದ ಹೋರಾಟವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವ ದಿಶೆಯಲ್ಲಿ ನಾವು ಮುಂದುವರಿಸುತ್ತೇವೆ. ಸುಪ್ರೀಂ ಕೋರ್ಟ್ ನಲ್ಲಿರುವಂತಹ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವ ಒಂದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಹೋರಾಟಕ್ಕೆ ಕಾಗೋಡು ತಿಮ್ಮಪ್ಪರ ಒಂದು ನಿರ್ದೇಶನದಡಿಯಲ್ಲಿ ನಾವು ಅರಣ್ಯ ಭೂಮಿ ಹಕ್ಕನ್ನು ಕೊಡುವ ದಿಶೆಯಲ್ಲಿ ಇನ್ನೂ ಗಂಭೀರವಾದ ಹೋರಾಟವನ್ನು ಮಾಡಲಿಕ್ಕೆ ಸನ್ನದ್ಧರಾಗಿದ್ದೀವಿ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.